ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗ್ತಾ ಇರೋ ಹೊತ್ತಿನಲ್ಲೇ ಆರೋಗ್ಯ ಇಲಾಖೆ ಇದೀಗ ಸಭೆಯನ್ನ ನಡೆಸಿದೆ. ಸಭೆಯಲ್ಲಿ ಮಾಸ್ಕ್ ಬಿಸಿ ತಟ್ಟಿದೆ ಎಲ್ಲ ಸಭೆಯಲ್ಲಿರುವಂತಹ ಅಧಿಕಾರಿಗಳಿಗೆ. ರಾಜ್ಯದಲ್ಲಿ ಕೊರೋನಾ ರಿಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ಮನೆ ಮಾಡಿದೆ. ಆರೋಗ್ಯ ಸಚಿವರ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಗೆ ಬಂದಂತಹ ಅಧಿಕಾರಿಗಳೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೊಂಡು ಅಲರ್ಟ್ ಆಗಿದ್ದು ಗಮನ ಸೆಳೆಯಿತು. ಕೊಡಗಿನಲ್ಲಿ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದಾಗಿದ್ದು, ಸಭೆಗೆ ಮಾಸ್ಕ್ ಧರಿಸಿ ಬಂದಂತಹ ಸಚಿವರು ಅಧಿಕಾರಿಗಳು. ಆರೋಗ್ಯ ಸಚಿವರ ಸಭೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕಿದ್ದು ಗಮನಿಸ್ತಾ ಇದ್ರೆ ಕೊರೋನಾ ವಿಚಾರದಲ್ಲಿ ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋದನ್ನ ಈ ಮೂಲಕವಾಗಿ ತೋರ್ಪಡಿಸ್ತಾ ಇದೆ. ಸಭೆಯನ್ನ ಆರಂಭಿಸಿದ್ರು. ಕೊರೋನಾ ವಿಚಾರದಲ್ಲಿ ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯ ಗೈಡ್ಲೈನ್ಸ್ ಅನ್ನ ಈಗ ಸಾರ್ವಜನಿಕರಿಗೆ ತಿಳಿ ಹೇಳಬೇಕು ಮತ್ತು ಅದನ್ನು ಜಾರಿಗೊಳಿಸಬೇಕು ಅನ್ನುವ ವಿಷಯಕ್ಕೆ. ಮತ್ತೀಗಾಗಲೇ ಕೇರಳದಲ್ಲಿ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಅದರ ಪಕ್ಕದಲ್ಲೇ ಇರತಕ್ಕಂತಹ ರಾಜ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಕೂಡ ಅದೇ ಟೆನ್ಷನ್ ಅಲ್ಲಿದೆ. ಎಲ್ಲಿ ನಮ್ಮಲ್ಲೂ ಕೂಡ ಈ ಹಿಂದೆ ಆದಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೋ, ಮತ್ತಷ್ಟು ಕೊರೋನಾ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಈ ಸಭೆಯನ್ನು ಕರೆದಿದ್ರು ದಿನೇಶ್ ಗುಂಡೂರಾವ್ ಅವರು. ಆರೋಗ್ಯ ಸಚಿವರ ಸಭೆಗೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕಿದ್ದು ಮತ್ತು ಆ ಮಾಸ್ಕ್ನಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕೋ ಮೂಲಕವಾಗಿ ಸಭೆಯಲ್ಲಿ ಭಾಗಿಯಾಗಿದ್ದು ಸದ್ಯ ಎಷ್ಟು ಅಲರ್ಟ್ ಮಾಡ್ತಾ ಇದೆ ಈ ಒಂದು ಕೊರೋನಾ ಪ್ರಕರಣ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಕೊಡಗಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಸಭೆಯನ್ನು ಕರೆಯಲಾಗಿತ್ತು. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗಬಹುದಾದಂತಹ ಆತಂಕ, ಎಷ್ಟು ಟೆಸ್ಟಿಂಗ್ನ ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಎಲ್ಲೆಲ್ಲಿ ಅಲರ್ಟ್ ಆಗಿರಬೇಕು ಮತ್ತು ಇತರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಇರೋರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು ಅಂತ